ಬಿಸಿ ಮಟನ್ ಪಲಾವ್ ದಮ್ ಕಟ್ಟಿದ್ರು ಕಳಿಸ್ತಾ ಇದ್ದಾರೆ ನೋಡಿ. ಮಟನ್ ಬಿರಿಯಾನಿ ಬಂದಿದೆ. ಎರಡು ಕಾಲು ಸೂಪ್ ಹೇಳಿದ್ದೀವಿ. ಮಟನ್ ಪಲಾವ್ ಎಲ್ಲ ಏನು ರೇಟ್ ಮಾಡ್ತಾ ಇದ್ದೀರಾ? 130. ಅದು ಬಿಟ್ಟು ಕಾಲು ಬಂದಿದೆ, 2 ಫುಲ್ಲು ಸೂಪ್ ಇದೆ. ಟೆಸ್ಟ್ ಮಾಡೋಣ. ನಾವೆರಡು ಬಿರಿಯಾನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ ಬಂದು 5:30 ಸಂಡೇ, 5:15 ಆಗಿದೆ ಸಂಡೇ. ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಮಟನ್ ಬಿರಿಯಾನಿ ತಿನ್ನಕ್ಕೆ ಹೋಗ್ತಿದ್ದೀವಿ. ಅದು ಲೋ ಪ್ರೈಸ್ ಅಂದ್ರೆ ಲೋ ಪ್ರೈಸು. ಒಂದು ಮಟನ್ ಬಿರಿಯಾನಿ 130 ರೂಪಾಯಿ ಅಂತ ಹೇಳಿದ್ರು. ನೋಡೋಣ, ನಾವು ಹೋಗಿ ಟ್ರೈ ಮಾಡೋಣ. 130 ರೂಪಾಯಿ ಅಂದರೆ ಜನ ಅನ್ಕೋಬೋದು ಕ್ವಾಲಿಟಿ ಹೆಂಗಿದೆ ಏನು ಅಂತ. ನಮಗೂ ಗೊತ್ತು, ನಾವು ಇದೇ ಫಸ್ಟ್ ಹೋಗ್ತಿರೋದು. ನಾವೀಗ RMC ಸಿಗ್ನಲ್ ಹತ್ರ ಇದ್ದೀವಿ. ಹೋಟೆಲ್ ಬಂದು ಪಾಂಡು ಮಿಲಿಟರಿ ಹೋಟ್ಲ್ ಅಂತ ನಂಜನಗೂಡು ಹತ್ರ ಇರೋದು. ಮೈಸೂರಿಂದ 20 ಕಿಲೋಮೀಟ್ರು. ಇದು ಮೈಸೂರು ಬಂಡಿಪಾಳ್ಯ RMC ಹತ್ರ ಸಿಗ್ನಲ್ ಹತ್ರ ಇದ್ದೀವಿ. ನಾವು ಇವಾಗ 5 ಕಾಲ್ಗೆ ಎದ್ದು ಬಂದಿದ್ದೀವಿ. ನಮ್ಮ ಕಾಫಿ ಟೀ ಇಲ್ಲ ಟೀ ಕುಡ್ಕೊಂಡು ಕಾಫಿ ಹಾಕೊಂಡು, ಕಾಫಿ ಕುಡ್ದಿಲ್ಲ ಮನೆ ಈಗ ಎದ್ದಿರೋದಲ್ವಾ, ಕಾಫಿ ಹಾಕೊಂಡು. ಅದು ಇದೇನಪ್ಪ ಇಷ್ಟೊತ್ತಿಗೆ ಮಟನ್ ಬಿರಿಯಾನಿ ಮಾಡ್ತಾರೆ ಅನ್ಕೋಬೇಡಿ, ಖಂಡಿತ ಮಾಡ್ತಾರೆ. ನಂಜನಗೂಡಲ್ಲಿ ತೋರಿಸ್ಕೊಡ್ತೀವಿ. ವಿಡಿಯೋ ನೋಡ್ತಾರೆ ಕೊನೆ ತನಕ. ಒಂದು ಬಿಸಿ ಬಿಸಿ ಟೀ ಹಾಕ್ಕೊಂಡು ಹೊಡ್ತೀವಿ. 5:15 ಆಯಿತು ಟೈಮು. ಮಾರ್ನಿಂಗ್ 5:30 ಸಂಡೇ ಹೋಗ್ತಾ ಇದೀವಿ ಇವಾಗ. ಟೀ ಹಾಕೋದಾ? ವಿಡಿಯೋ ಟೀ ಹಾಕಿ ಸ್ಟಾರ್ಟ್ ಮಾಡೋಣ. ಫೈನಲಿ ಹೋಟೆಲ್ ಬಂದು ರೀಚ್ ಆದ್ವಿ ನಾವು. ಪಾಂಡು ಮಿಲಿಟರಿ ಹೋಟೆಲ್ ಅಂತ ಹಿಂದೆ ಬ್ಯಾಕ್ ಗ್ರೌಂಡ್ ಕಾಣಿಸ್ತಿದಿಲ್ಲ, ಅದೇನೆ. ಹೌದು. ಇದು ಲೊಕೇಶನ್ ಬಂದು ಭಾರ್ಗವಿ ಥಿಯೇಟರ್ ಆಪೋಸಿಟ್ ಬರುತ್ತೆ. ಒಂದು ಥಿಯೇಟರ್ ಇದೆ ಇಲ್ಲಿ, ರೈಲ್ವೆ ಟ್ರ್ಯಾಕ್ ಇದೆ. ಈ ಗಲ್ಲಿಲೇ ಪಾಂಡು ಮಿಲಿಟರಿ ಹೋಟೆಲ್ಲು. ಹೋಗ್ತಾ ಇದೀವಿ ಈಗ. ಹೌದು. 6 ಗಂಟೆಗೆ ರೆಡಿ ಆಗುತ್ತೆ ಅಂತ ಹೇಳಿದ್ರು. ಟೆಂಪಲ್ ಪಕ್ಕದಲ್ಲಿ ನಿಮಗೆ ಡಬಲ್ ಥಿಯೇಟ್ರು. ನಂಜನಗೂಡಲ್ಲಿ ಡಬಲ್ ಥಿಯೇಟ್ರ್ ಒಂದೇ ಇರೋದು ನೋಡಿ. ಇದೊಂದು ಆಪೋಸಿಟ್ ನಿಮಗೆ ಈ ಹೋಟೆಲ್ ಸಿಗುತ್ತೆ. ಆಲ್ರೆಡಿ ರೆಡಿ ಆಗ್ತದೆ, ದಮ್ ಕಟ್ತಾ ಇದೆ, ಒಲೆಯಲ್ಲೇ ಎಲ್ಲ ಮಾಡೋದು. ಅಣ್ಣ, ಬಿರಿಯಾನಿ ತಿನ್ನೋಕ್ಕೆ ಮೈಸೂರಿಗೆ ಬಂದಿದ್ದೀವಿ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ನಾವು 5 ವರ್ಷ. 5 ವರ್ಷದಿಂದ ಮಾಡ್ತಾ ಇದ್ದೀರಾ? ನಿಮ್ಮ ಸ್ವಂತ ಊರು ಇದೆಯಾ? ಸ್ವಂತ ಊರಿದೆ. ಸ್ವಂತ ಊರು ನಂಜನಗೂಡು. ಇವಾಗ ಏನು ಮಾಡ್ತಾ ಇದ್ದೀರಾ? ನಾವು ಮಟನು, ಇದು ಕುರ್ಮಾ ತಲೆ ಮೋಸ. ರೆಡಿ ಆಗಿದೆ ಈಗ. ಮಟನ್ ಕುರ್ಮಾ. ಬಿರಿಯಾನಿ ಇನ್ನೂ ರೆಡಿ ಆಗಬೇಕು. ಬಿರಿಯಾನಿಗೆ ನೋಡಿ ದಮ್ ಕಟ್ಟಿದ್ದಾರೆ. ಬಿಸಿ ಮಟನ್ ಪಲಾವ್ ದಮ್ ಕಟ್ಟಿದ್ರು ಕಳಿಸ್ತಾ ಇದ್ದಾರೆ. ಗಮ್ ಅಂತ ಇದೆ. ಆಲ್ರೆಡಿ ಒಂದು ಸುಮಾರು ಜನ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ 6:30 ಟೈಮಲ್ಲಿ. ಏನು ಸರ್ ನಿಮ್ಮ ಹೆಸರು? ರಘು ಅಂತನಾ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇಲ್ಲಿ? 20-30 ವರ್ಷದಿಂದ ನಮ್ಮ ತಾತ ಮಾಡ್ತಾ ಇದ್ರು. ಹೌದಾ? ನಮ್ಗೆ ಆಶ್ಚರ್ಯ ಆಯಿತು. 6 ಗಂಟೆಗೆ ಇಲ್ಲಿ ಮಟನ್ ಬಿರಿಯಾನಿ ಸಿಗುತ್ತೆ ಅಂತ ನಂಜನಗೂಡಲ್ಲಿ. ಮೈಸೂರಿಂದ ಬಂದಿದ್ದೀವಿ. ಏನೇನು ಮಾಡ್ತೀರಾ ಇವತ್ತು? ವಿಶೇಷ ಏನೇನು? ಸಂಡೇ ಸ್ಪೆಷಲು? ಸಂಡೇ ಮಟನ್ ಪಲಾವ್ ಇರ್ತದೆ. ಮಟನ್ ಕುರ್ಮಾ, ಚಾಪ್ಸು, ಕೈಮಾ, ತಲೆ ಮಾಂಸ, ಕಾಲ್ ಸೂಪ್ ಎಲ್ಲ ಇರ್ತದೆ. ಇಷ್ಟೆಲ್ಲ ಸಿಗುತ್ತೆ. ಇಡ್ಲಿ. ಓಕೆ. ಎಲ್ಲ ಸಿಗುತ್ತೆ. ಯಾವ್ಯಾವ ವಾರ ಇರಲ್ಲ? ಸೋಮವಾರ ಶನಿವಾರ 2 ದಿನ ಇರಲ್ಲ. 2 ದಿನ ಇರಲ್ಲ. ಓಕೆ. ಮಟನ್ ಪಲಾವ್ ಎಲ್ಲ ಏನು ರೇಟ್ ಮಾಡ್ತಾ ಇದ್ದೀರಾ? 130. ಅದು ಬಿಟ್ಟರೆ ಬೇರೆ ಐಟಮು ಎಲ್ಲ 90 ರೂಪಾಯಿ. ಮಟನ್ ಚಾಪ್ಸು, ಕುರ್ಮಾ, ಕೈಮಾ ಒಂದು ಪ್ಲೇಟ್ 100 ರೂಪಾಯಿ. ಕಾಲ್ ಸೂಪು? ಕಾಲ್ ಸೂಪ್ 90 ರೂಪಾಯಿ ಒಂದು. ಇದೆಲ್ಲ ಸಿಗುತ್ತೆ? ಎಲ್ಲ ಸಿಗುತ್ತೆ. ಪಾರ್ಸಲ್ ಕೂಡ ಕೊಡ್ತೀರಾ? ಪಾರ್ಸಲ್ ಕೊಡ್ತೀವಿ. ಓಕೆ. ಏನಾದರೂ ಇವಾಗ ಇದೆಲ್ಲ ಮಾಡೋಕ್ಕೆ ಎಷ್ಟು ಗಂಟೆಗೆ ಇದು ಮಾಡ್ತೀರಾ? 3:30. 3 ಗಂಟೆ 3:30. ಓಕೆ. 3 ಗಂಟೆ 3:30 ನಿಮಗೆ ಇದೆಲ್ಲ ತಯಾರಾಗುತ್ತೆ. ಭಾನುವಾರ ಬಂತ ಅಂದರೆ ಎಷ್ಟು ಕೆಜಿ ಮಾಡ್ತೀರಾ ಸರ್? 50 ಕೆಜಿ. ಓಕೆ. ಎಲ್ಲ ಒಲೆಯಲ್ಲೇ ಮಾಡೋದಾ? ಎಲ್ಲ ಒಲೆಯಲ್ಲೇ ಮಾಡೋದು. ಓಕೆ. ಎಲ್ಲ ಒಲೆಯಲ್ಲಿ ಮಾಡೋದ್ರಿಂದ ನಿಮಗೆ ತುಂಬಾ ಟೇಸ್ಟ್ ಇದೆ. ಮಟನ್ ಬಿರಿಯಾನಿ ತೊಗೊಂಡ್ರೆ ಏನೇನು ಕೊಡ್ತೀರಾ ಅದಕ್ಕೆ ಸೈಡ್ಗೆ? ಗ್ರೇವಿ ಕೊಡ್ತೀವಿ. ಅಲ್ಲ ಅದು ಮೊಸರು ಬಜ್ಜಿ ಮತ್ತು ಇದೆಲ್ಲ ಇಟ್ಟಿದ್ದೀರಾ? ನಿಂಬೆಹಣ್ಣು, ಹಾಂ, ಶೇರ್ವಾ ಎಲ್ಲ ಕೊಡ್ತೀವಿ. ಓಕೆ. ಮೊಸರು ಬಜ್ಜಿ ಮತ್ತು ನಿಂಬೆಹಣ್ಣು, ನಿಮಗೆ ಮಟನ್ ಅಂತ ಶೇರ್ವಾ ಕೂಡ ಸಿಗುತ್ತೆ. ನೋಡಿ, ನಮ್ಮ ಮಟನ್ ಬಿರಿಯಾನಿ ಬಂದಿದೆ. 2 ಕಾಲು ಸೂಪ್ ಹೇಳಿದ್ದೀವಿ. ಕಾಲು ಸೂಪ್ ಬಂದ್ಬಿಡ್ಲಿ ಅಲ್ವಾ, ಇನ್ನು ಒಟ್ಟು ತಿನ್ನೋದ. ಕಾಲು ಸೂಪ್ ಮಟನ್ ಬಿರಿಯಾನಿ. ಓಕೆ. ಪೀಸು ಇದೆ, ಸಾಫ್ಟ್ ಆಗಿದೆ. ಬೆಳಿಗ್ಗೆ ಕಾಲು ಸೂಪ್ ಬಂತು. 2 ವಾಟರ್ ಕೊಟ್ಬಿಡಿ ಹಂಗೆ. ನೋಡಿ, 2 ಫುಲ್ ಕಾಲು ಬಂದಿದೆ. 2 ಫುಲ್ಲು ಸೂಪ್ ಇದೆ. ಟೆಸ್ಟ್ ಮಾಡೋಣ. ನಾವೆರಡು ಬಿರಿಯಾನಿ 2 ಕಾಲು ಸೂಪ್ ತೊಗೊಂಡಿರೋದು ಇವತ್ತು.
ಸಂಡೇ ಸ್ಪೆಷಲ್ ನೋಡಿ. ಮೈಸೂರಲ್ಲಿ ಚಿಕನ್ ಬಿರಿಯಾನಿ 130 ರೂಪಾಯಿ ನಡೀತೈತಿ. 130 ರೂಪಾಯಿ ಚಿಕನ್ ಬಿರಿಯಾನಿ ನಮ್ಮ ಮೈಸೂರಲ್ಲಿ. ಇಲ್ಲಿ ಮಟನ್ ಬಿರಿಯಾನಿ ಸಿಗ್ತಾ ಇದೆ ಅದೇ ರೇಟ್ಗೆ. ಪೀಸು ಅಷ್ಟೇ ತುಂಬ ಸಾಫ್ಟಾಗಿ ಬೆಂದೈತೆ ಅಲ್ವಾ? ಚೆನ್ನಾಗಿದೆ. ಪೀಸ್ ತುಂಬಾ ಸಾಫ್ಟ್ ಆಗೈತೆ. ಪೀಸು ಜಾಸ್ತಿ ಕೊಟ್ಟಿದ್ದಾರೆ. 3 4 ನಲ್ಲಿ ಮಳೆ ಬೀಜ ಬೇರೆ ಒಂದು ನಲ್ಲಿ ಮಳೆ ಪೀಸು. ನನಗೊಂದು ನಲ್ಲಿ ಮಳೆ ಬಿದ್ದಿದೆ. ಮನೆಗೆ ಪಾರ್ಸಲ್ ಕಳಿಸ್ಕೊತೀವಿ. ಹಾಂ ಟೇಸ್ಟು ಯಾರೋ ಈ ಕಡೆ ಬಂದರೆ ಟೇಸ್ಟು ಮಾಡೋದು ಹೋಗಬೇಡಿ. ಚೆನ್ನಾಗಿದೆ. ಪೀಸು ಅಷ್ಟೇ ನೋಡಿ. ಮಾರ್ನಿಂಗ್ ಟೈಮು ಒಳ್ಳೆ ಬ್ರೇಕ್ಫಾಸ್ಟ್. ಸಕಲಾಗಿದೆ. ಒಲೆಯಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಬೇಯುತ್ತಲ್ವ? ಚೆನ್ನಾಗಿ ಬೇಯಿಸ್ತಾರೆ ಒಲೆಯಲ್ಲಿ. ಒಲೆ ಅಡುಗೆ ಮತ್ತೆ ಒಳ್ಳೆ ಟೇಸ್ಟ್ ಕೊಡ್ತದೆ. ನಲ್ಲಿ ಮಳೆ ತಿಂತಾ ಇದ್ದೀನಿ. ನಲ್ಲಿ ಮಳೆ ಪೀಸ್ ತಿಂತಾ ಇದ್ದೀನಿ. ನಿಮಗೂ ಬಿದ್ದೈತೆ ನಲ್ಲಿ ಮಳೆ? ನನಗೊಂದು ನಲ್ಲಿ ಮಳೆ ಬಿದ್ದೈತೆ. ತುಪ್ಪ ಎಳಿತಾವ ನಾನು. ಆಹಾ, ಬಾಯಿನ ತೆಗ್ದು ತೋರಿಸ್ಬಿಡ. ಸಖತ್ತಾಗೈತೆ. ನಮ್ಮ ಮೈಸೂರಿಗೆ ಕರೆಕ್ಟಾಗಿ ಒಂದು 18 20 25 ಕಿಲೋಮೀಟರ್ ಸಿಟಿಯಿಂದ. 20 ಕಿಲೋಮೀಟ್ರು. ಇಪ್ಪತ್ತೆರಡು ಆಗುತ್ತೆ ಮೈಸೂರಿಂದ, ಸಿಟಿಯಿಂದ. ನಮ್ಮನೆಗೆ ಒಂದು 18. ಮೈಸೂರು ಸಿಟಿಲಿ ಎಲ್ಲೂ ಈ ರೇಟ್ಗೆಲ್ಲ ಸಿಗಲ್ಲ. ಹೌದು, ಚಿಕನ್ ಬಿರಿಯಾನಿ ಸಿಗುತ್ತೆ ಅಷ್ಟೇ, ಮಟನ್ ಬಿರಿಯಾನಿ ಸಿಗಲ್ಲ. ಚಿಕನ್ ಬಿರಿಯಾನಿ 120, ಕಾಲು ಸೂಪೆಲ್ಲ 90 ಎಷ್ಟೇ ಹೇಳಿದ್ರು. 90, ಮಟನ್ ಚಾಪ್ಸ್ 90. ಹೊರ್ತು ಒಳ್ಳೆ ಟೇಸ್ಟು. ಹಂಗೆ ಬಂದಿದೆ ಸಾಫ್ಟಾಗಿ.
ತುಂಬ ಜನ ಬರೋ ಗೊತ್ತಿಲ್ಲದೆ ಇರೋರು ನಂಬರ್ ಕೂಡ ಇವ್ರದ್ದು ಸ್ಕ್ರೀನ್ ಮೇಲೆ ಟ್ರೈ ಮಾಡೋಣ. ಮಾಡ್ಕೊಂಡು ಹೋಗಿ. ಬಿಸಿ ಬಿಸಿ ಕಾಲು ಸೊಪ್ಪು ನೋಡಿಲಿ, ಫುಲ್ ಕಾಲು ಹಂಗೆ ಹೋಗ್ಬಿಡೋರೆ. ಕಾಲು ಎತ್ತಿಟ್ಬಿಟ್ಟು ಸ್ವಲ್ಪ ಸೊಪ್ಪು ಕುತ್ಕೊಳ್ಳೋಣ. ಸೊಪ್ಪು ಚೆನ್ನಾಗಿದೆ. ಮೆತ್ತ ತಿಂತಾ ಇದ್ರೆ ನಾನು ಟೇಸ್ಟ್ ಮಾಡ್ತೀನಿ ಕಾಲು ಸೊಪ್ಪು ಬೇಗ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಕಾಲು ಸೊಪ್ಪು ಅಷ್ಟೇ ಫುಲ್ ಸಾಫ್ಟಾಗಿ ಬಂದಿದೆ. ನೋಡ್ಬೋದು ಜನ ರಶ್ ಆದರೂ ಆಗಲೇ ಫುಲ್ ಜನ ಆದರು. ಆದಷ್ಟು ಬೇಗ ಬಂದರೆ ಬೆಸ್ಟು. ಭಾನುವಾರ ಬೇರೆ ಇವತ್ತು. ಚೆನ್ನಾಗಿದೆ ಗುರು, ಎರಡೂ ಚೆನ್ನಾಗೈತೆ. ಕಾಲ್ಗೆ 90 ರೂಪಾಯಿ ನಡೀತಿರೋದು ಈಗ. ಬರೀ ಕಾಲ್ಗೆ 90 ಕಾಲು ಸೊಪ್ಪು ಕೊಡ್ತಾರೆ. ಟೇಸ್ಟ್ ಚೆನ್ನಾಗಿದೆ, ಕಾಸು ಕೊಟ್ಟಂತೆ. ಕೊಟ್ಟು ಕಾಸಂತೆ ಮೋಸ ಆಗಲ್ಲ. ನೋಡಿ ಏನು ಮಾತಾಡ್ತೀನಿ. ಹೊಟ್ಟೆ ತುಂಬಿಟ್ಟು ಕಾಲು ಸೊಪ್ಪು ಕುಡಿತಾ ಇದ್ದೀನಿ, ಚೆನ್ನಾಗಿದೆ. ಸಾಫ್ಟಾಗಿ ಬಂದಿದ್ದಲ್ಲ. ಚೆನ್ನಾಗಿದೆ. ಲೊಕೇಶನ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ಲೊಕೇಶನ್ ಮತ್ತು ನಂಬರು. ನೀವೇನಾದ್ರೂ ಈ ಕಡೆ ಬಂದಾಗ ಇಲ್ಲ ದಿನಕ್ಕೋಸ್ಕರ ಬರ್ತಿರೋದು ನೀವು ಒಂದ್ಸಲ ಬಂದ್ಬಿಟ್ರೆ. ಶನಿವಾರ ಸೋಮವಾರ ಇರೋಲ್ಲ ಅಲ್ವಾ? ಶನಿವಾರ ಸೋಮವಾರ ಇರೋಲ್ಲ ಇವತ್ತು ನಿಮಗೆ. ಮಿಕ್ಕಿದ ದಿವಸ ಎಲ್ಲ ಇರುತ್ತೆ. ಒಳ್ಳೊಳ್ಳೆ ಮಟನ್ ಬಿರಿಯಾನಿ, ಒಂದು ಸವಿರಿ, ಕೇವಲ 130 ರೂಪಾಯಿಗೆ. ಹಳ್ಳಿ ಕಡೆ ಎಲ್ಲ ಪ್ಲೇಟ್ ಎಲ್ಲ ಖಾಲಿ ಆಯಿತು. ಸ್ವಲ್ಪ ಸೂಪ್ ಕೊಡ್ತದೆ ಸ್ವಲ್ಪ. ನೋಡಿ ಒಂದು ಖಾಲಿ ಐತೆ ಎಲ್ಲ. ಸಾಕು ನನಗೆ, ಬೆಳಗ್ಗೆ ತಿನ್ನೋಕ್ಕಾಗಲ್ಲ, ಎಲ್ಲ ಖಾಲಿ ಮಾಡ್ದೆ. ನೋಡಿ ಪ್ಲೇಟ್ ಫುಲ್ಲು ತಿಂದ, ಎಲ್ಲ ಖಾಲಿ ಮಾಡಿ, ಇನ್ನೂ ಖಾಲಿ ಮಾಡಿ, ಇನ್ನೂ ಬಿಡ್ತಿಲ್ಲ, ಬಿಡೋಕ್ಕೆ ಮನಸ್ಸಿಲ್ಲ ಅವನಿಗೆ. ಕಾಸು ಕುಡ್ಕೊತಾನೆ. ಬೆಳಗ್ಗೆ ಬ್ಯಾಟಿಂಗ್ ಮಾಡಾಯ್ತು. ಇನ್ನೊಂದು ಬೇಕಾ? ಸಾಕಾ ಬಿರಿಯಾನಿ ಬೇಕಾ? ಸಾಕು, ಬೆಳಗ್ಗೆ ಬ್ಯಾಟಿಂಗ್ ಮಾಡಾಯ್ತು ಇಬ್ರು. ಫೈನಲಿ 2 ಬಿರಿಯಾನಿ 2 ಕಾಲು ಸೊಪ್ಪು ತಿಂದು ಮುಗಿಸಿದ್ವಿ. ಜನ ತುಂಬಾ ರಸ ಆಯ್ತಾನೆ ಇದ್ದಾರೆ. ಅದೇ ಕೊಡ ಪ್ರೈಸ್ ಹೊರ್ತು ಅಂತ ಹೇಳ್ಬೋದು. ಹೌದು. ನೀವೇನಾದ್ರು ಟ್ರೈ ಮಾಡಬೇಕು ಅಂತ ಬಾರ್ಗವಿ ಥಿಯೇಟರ್ ಆಪೋಸಿಟು 0 ಕ್ರಾಸ್ ರೋಡ್, ಅಂಬೇಡ್ಕರ್ ರೋಡ್ ಅಂತ ಬರುತ್ತೆ. ಹೌದು.
RP ರೋಡಲ್ಲಿ ನಂಜನಗೂಡು. ಬಂದು ವಿಸಿಟ್ ನಂಬರ್ ಕೂಡ ಮಾಡಿ, ಸ್ಕ್ರೀನ್ ಮೇಲೆ ಹಾಕಿರ್ತೀವಿ. ಒಂದ್ಸಲ ಬಂದು ವಿಸಿಟ್ ಮಾಡಿ. ಚೆನ್ನಾಗಿದೆ ಟೇಸ್ಟ್ ಎಲ್ಲ, ಮತ್ತು ಕಾಲ್ ಸೂಪ್ ಚೆನ್ನಾಗಿತ್ತು. ಬೇರೆ ಥರ ಎಲ್ಲ ಸಿಗುತ್ತೆ, ಮಟನ್ ಚಾಪ್ಸು, ಮಟನ್ ಕುರ್ಮಾ, ಸುಮಾರು ಥರ ಐಟಮ್ ಇದೆ. ನಿಮ್ಗೆ ಯಾವ್ದು ಬೇಕಾದ ಟೇಸ್ಟ್ ನೋಡ್ಬೋದು. ಕೊಟ್ಟಿರೋ ಪ್ರೈಸ್ಗಂತೂ ಮೋಸ ಆಗಲ್ಲ, ಹೊರ್ತು ಜನ ಸುಮಾರು ಜನ ಇವಾಗ ಸೇರ್ತಾನೆ ಇದ್ದಾರೆ. ಆಚೆ ಕೂಡ ಕುತ್ಕೊಂಡು ತಿಂತೀನಿ ಕೊಡಿ ಸರ್ ಅಂತಾನೆ ಅಂದ್ರೆ ಈಗ ಕಟ್ಕೊಳಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಇದರಲ್ಲ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಿಗ್ಗೆ ತಿನ್ನೋರು ಜಾಸ್ತಿ ಇಲ್ಲಿ. ಹೌದು, ತುಂಬಾ ಜನ ಇದ್ದಾರೆ. ನಮ್ಮ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಬಾಯ್. ಥ್ಯಾಂಕ್ ಯು ಗಾಯ್ಸ್.